ಕುಮಟಾದಲ್ಲಿ ಹೈ ಬೀಮ್ ಎಲ್ಇಡಿ ಲೈಟ್ ವಿರುದ್ಧ ಕ್ರಮಕ್ಕೆ ಮನವಿ. ವಾಹನಗಳಲ್ಲಿ ಅತಿಯಾದ ತೀವ್ರತೆಯ ಎಲ್ಇಡಿ ಲೈಟ್ ಬಳಕೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ. ಮಾರ್ಚ್ 25, 2026ರಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಕುಮಟಾ ಪೊಲೀಸ್ ಠಾಣೆಯ ಮೂಲಕ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ಕೆಲವರು ಬೈಕು, ಕಾರು ಸೇರಿದಂತೆ ವಿವಿಧ ವಾಹನಗಳಿಗೆ ಹೈಬೀಮ್ ಎಲ್ಇಡಿ ಬಲ್ಬ್ ಅಳವಡಿಸಿ ರಸ್ತೆ ಬಳಕೆದಾರರಿಗೆ ಅಸೌಕರ್ಯ ಉಂಟು ಮಾಡುತ್ತಿರುವುದಾಗಿ ದೂರಲಾಗಿದೆ. ಸುಪ್ರೀಂ ಕೋರ್ಟ್ 2025ರ ಆದೇಶದಂತೆ ಮೋಟಾರು ವಾಹನ ಕಾಯ್ದೆಯ ಅಡಿ ನಿಯಮ ಬಾಹಿರ ಎಲ್ಇಡಿ ಲೈಟ್ ಬಳಕೆ ನಿಷೇಧವಾಗಿದ್ದು, ಉಲ್ಲಂಘನೆ ಮಾಡಿದವರಿಗೆ 5,000 ರೂಪಾಯಿದಿಂದ 10,000 ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಸಾಮಾನ್ಯವಾಗಿ ವಾಹನಗಳಿಗೆ 60 ವ್ಯಾಟ್ ಬಲ್ಬ್ ಬಳಸುವ ಅವಕಾಶವಿದ್ದರೂ ಕೆಲವು ಜನ 90 ರಿಂದ 100 ವ್ಯಾಟ್ ತೀವ್ರತೆಯ ಬಲ್ಬ್ ಬಳಸುತ್ತಿದ್ದಾರೆ. ಜೊತೆಗೆ ಅನುಮತಿಸಿದ ಬಣ್ಣದ ಲೈಟ್ ಬಳಕೆ ಕೂಡ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ. ಈ ರೀತಿಯ ತೀವ್ರ ಬೆಳಕಿನಿಂದ ವೃದ್ಧರು ಹಾಗೂ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದ್ದು, ಅಪಘಾತದ ಅಪಾಯವು ಹೆಚ್ಚುತ್ತಿದೆ. ಆದ್ದರಿಂದ ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಲಾಗಿದೆ. ಮನವಿ ಸಲ್ಲಿಸುವ ವೇಳೆ ಪಿಎಸ್ಐ ಖಾದರ್ ಬಾಷಾ, ಎಸ್ಎಚ್ಒ ಅಮಿತ್, ಸಂಸ್ಥೆಯ ಅಧ್ಯಕ್ಷ ಅಗ್ನಿಲ್ ರೋಡ್ರಿಗಸ್, ನಿವೃತ್ತ ಅಧಿಕಾರಿ ನಾಗೇಶ್, ಹಿರಿಯ ನಾಗರಿಕ ಇಸ್ಮಾಯಿಲ್ ಶೇಖ್ ಹಾಗೂ ಪ್ರತೀಕ್ ಉಪಸ್ಥಿತರಿದ್ದರು. ಏನಾಗಿದೆ ಕೇಳಿದ್ರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಹೈ ಬೀಮ್ ಲೈಟ್ ಹೇಳೋದು ಕಾರು ಮತ್ತು ಬೈಕು ಮತ್ತು ಕೆಲವೊಂದು ವಾಹನಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ಇದು ನಿಷೇಧ ಇದೆ. ಅದು ಸುಪ್ರೀಂ ಕೋರ್ಟ್ ಏನಾಗಿದೆ ಕೇಳಿದ್ರೆ 2020ರಲ್ಲಿ ಮೋಟರ್ ವಾಹನ ಕಾಯ್ದೆ ಇದನ್ನು ಅಳವಡಿಸ್ತದೆ. ಇದರಲ್ಲಿ 5,000ರಿಂದ 10,000 ತನಕ ದಂಡ ಇದೆ. ಏನಕ್ಕೆ ಕೇಳಿದ್ರೆ, ಈ ಭಾಳಷ್ಟು ಕಡೆ ವೃದ್ಧರು ತಿರುಗಾಡ್ತಾ ಇರ್ತಾರೆ. ಅವ್ರಿಗೆ ಕಣ್ಣಿನ ಒಂದು ಪ್ರಾಬ್ಲಮ್ ಬರ್ತದೆ. ಮತ್ತು ಈ ಎದುರಿಗಿರೋ ಬರೋವ್ರಿಗೆ ಒಂದು ಕಣ್ಣು ಕಾಣೋದಿಲ್ಲ. ಅಂದರೆ ಆ ಟೈಮ್ದಲ್ಲಿ ಆಕ್ಸಿಡೆಂಟ್ ಆಗೋ ಸಂಭವ ಇರ್ತದೆ. ಮತ್ತು ಇದು ಏನಾಗಿದೆ ಕೇಳಿದ್ರೆ, ಇದು ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಒಂದು ಮನವಿ ಕೊಟ್ಟಿದ್ದೇವೆ. ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಇಂಥವ್ರಿಗೆ ಏನಾಗಿದೆ ಕಠಿಣ ಒಂದು ಶಿಕ್ಷೆ ವಿಧಿಸಬೇಕು. ಯಾಕೆ ಕೇಳಿದ್ರೆ, ಇದು ಮತ್ತು ಏನು ಕೇಳಿದ್ರೆ ಇಲ್ಲಿ ಅವ್ರದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಬೇಕು. ಮತ್ತು ಇದು ಏನೋ ಗೊತ್ತಿರೋ ಇದ್ದಾರೆ ಇಲ್ಲಂದಲ್ಲ, ಬಟ್ ಇದು ಅತಿಯಾಗಿ ಹೋಗೋದು. ಈಗ ಮತ್ತು ನಿಮ್ಮದು ಓವರ್ ಸ್ಪೀಡ್ ಹೊಡೋದು ಇದೆಲ್ಲ ಆಗೋದು. ಹಾಗಾಗಿ ಕೂಡ ಇದ್ರ ಒಂದು ಕ್ರಮ ತಗೊಳ್ಬೇಕಾದ್ರೆ ನಮ್ಮದೊಂದು ಮನವಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.